ಕೊಟ್ಟಿದ್ದೆ ಚಾಲಕಿಯರಿಗೆ. ಈಗ ಅದು 400 ಜನ ಆಗಿದ್ದೀರ. ಇದೇ ಥರ ಮುಂದುವರಿಬೇಕು. ಯಾರೇ ಏನೇ ಹೇಳಿದರೂ ಯಾರೂ ತಪ್ಪು ತಿಳ್ಕೊಬಾರ್ದು. ನಿಮ್ಮ ಧರ್ಮ ಚಾಲಕ ಧರ್ಮ, ನಮ್ಮ ಧರ್ಮ ಇನ್ಸ್ಪೆಕ್ಟರ್ ಧರ್ಮ. ನಮ್ಗೆ ಯಾರೋ ಏನೋ ಹೇಳ್ತಾರೆ, ಬಟ್ ನಮ್ಮ ಹತ್ರ ಬಂದವ್ರಿಗೆ ನಮ್ಮ ಸಾಧ್ಯ ಆದಷ್ಟು ನಾವು ಹೆಲ್ಪ್ ಮಾಡೇ ಮಾಡ್ತೀವಿ. ಆಮೇಲೆ ಈಗ VLTD ಬಗ್ಗೆ ಇದು ಸುಪ್ರೀಂ ಕೋರ್ಟ್ ಆರ್ಡರು. ನಿಮಗೆಲ್ಲ ಗೊತ್ತಿರೋ ಥರ ಡೆಲ್ಲಿಯಲ್ಲಿ ಒಂದು ರೇಪ್ ಕೇಸ್ ಆಯಿತು, ನಿರ್ಭಯ ಅಂಥೇಳಿ. ಆ ನಿರ್ಭಯ ಕೇಸ್ ಆದಾಗ ಇದೆಲ್ಲ ಫೆಸಿಲಿಟಿ ಇಲ್ಲದೆ ಇರೋದಕ್ಕೆ ಆ ಹೆಣ್ಮಗಳಿಗೆ ಅಮಾನುಷವಾಗಿ ಕೊಲೆ ಮಾಡಿದರು. ಆಮೇಲೆ ಅದಕ್ಕೆ ಯಾವುದೂ ಸಾಕ್ಷಿ ಸಿಗಲಿಲ್ಲ. ಅದಕ್ಕೋಸ್ಕರ ಇದು VLTD ಮಾಡ್ತಾ ಇರೋದು. ಯಾರು ಏನು ನಿಮ್ಮ ತಪ್ಪು ತಿಳುವಳಿಕೆ ಹೇಳ್ತಾರಂದರೆ VLTD ಸುಮ್ಮನೆ ದುಡ್ಡು ಮಾಡೋಕ್ಕೆ ತೊಗೋತಾರೆ, ಅದಕ್ಕೆ ತೊಗೋತಾರೆ, ಇದಕ್ಕೆ ತೊಗೋತಾರೆ. ಅಲ್ಲ, ಇದು VLTD ಈಗ ಭಾಳ ಅತ್ಯಾಧುನಿಕ ತಂತ್ರಜ್ಞಾನದ ಕೂಡಿದೆ. ನೀವು ಯಾರೋ ಕೈಯಲ್ಲಿ ಡ್ರೈವಿಂಗ್ ವೆಹಿಕಲ್ ಕೊಟ್ಟಿರ್ತೀರ, ಅವನು ಡ್ರಿಂಕ್ ಮಾಡಿರ್ತಾನೆ, ರ್ಯಾಶಾಗಿ ಓಡಿಸ್ತಾ ಇರ್ತಾನೆ, ಅದು ನಮ್ಮ ಕಂಟ್ರೋಲ್ ರೂಮಿಗೆ ಬರ್ತದೆ. ಆಮೇಲೆ ನಿಮ್ಗೆ ಸಡನ್ನಾಗಿ ಎಲ್ಲೋ ತಿರುಗಿ ಬಿದ್ದುಬಿಡ್ತದೆ ಗಾಡಿ. ಡ್ರೈವರಿಗೆ ಲಕ್ಷ್ಯ ಇರೋಲ್ಲ, ಅವ್ರಿಗೆ ಪ್ರಜ್ಞೆ ಇರೋಲ್ಲ, ಪ್ಯಾಸೆಂಜರಿಗೆ ಪ್ರಜ್ಞೆ ಇರೋಲ್ಲ. ಗಾಡಿ ಬಿದ್ದಿದ್ದು ನಮ್ಮ ಕಂಟ್ರೋಲ್ ರೂಮಿಗೆ ಗೊತ್ತಾಗುತ್ತೆ. ಇಮಿಡಿಯೇಟು 20 ಸೆಕೆಂಡ್ಸಲ್ಲಿ ಅಲ್ಲಿ ಲೋಕಲ್ RSS ಅಂತಿದೆ, 112 ಪೊಲೀಸ್ ವ್ಯಾನ್, ಪೊಲೀಸ್ ಸ್ಟೇಷನ್, ಅಲ್ಲಿ ಕಂಟ್ರೋಲ್ ರೂಮ್ಗೆ ಹೋಗುತ್ತೆ. ವಿದಿನ್ 10 ಮಿನಿಟ್ಸಲ್ಲಿ ನಿಮಗೆ ಬಂದು ನಿಮಗೆ ಕಂಟ್ರೋಲ್ ತೊಗೊಂಡು ಆ್ಯಂಬುಲೆನ್ಸ್ ಕರೆದು ಎಲ್ಲ ಥರ ಕೊಡ್ತಾರೆ. ಅದಕ್ಕೋಸ್ಕರನೇ VLTD ಇರೋದು. ಆಮೇಲೆ ವೆಹಿಕಲಲ್ಲಿ ಯಾಕೆ ಇಷ್ಟು ಬಟನ್ ಇರಬೇಕು ಸ್ಕೂಲ್ ಬಸ್ಸಲ್ಲಿ ಅಂತೇಳಿ ಬೇಕಾದ ಜನ ಪ್ರಶ್ನೆ ಮಾಡ್ತಾರೆ. ಒಂದು ಬಟನ್ ನೀವು ಡ್ರೈವರ್ ಹತ್ರ ಇಟ್ಟರೆ ಅವ್ನು ಆಫ್ ಮಾಡಿದ್ರೆ ಏನೂ ಕೆಲಸ ಆಗೋಲ್ಲ. ಆಮೇಲೆ ನೀವು VLTD ಹಾಕಿದ ಮೇಲೆ ಯಾರೂ ದಯವಿಟ್ಟು ಬಟನ್ ಆಫ್ ಮಾಡಬೇಡಿ. ಬಟನ್ ಆಫ್ ಮಾಡಿದ್ರೆ ನಿಮಗೆ ತೊಂದರೆ ಆಗುತ್ತೆ. ಎವ್ರಿ 20 ಸೆಕೆಂಡ್, ಪ್ರತಿ 20 ಸೆಕೆಂಡಿಗೆ ಕಂಟ್ರೋಲ್ ರೂಮ್ಗೆ ಮೆಸೇಜ್ ಹೋಗ್ತಾ ಇರ್ತದೆ. ನಿಮ್ಮ ಗಾಡಿ ಎಲ್ಲಿದೆ, ಎಷ್ಟು ಕಿಲೋಮೀಟ್ರ್ ಸ್ಪೀಡಲ್ಲಿ ಓಡ್ತಾ ಇದೆ. ನಿಮ್ಮ ಓನರ್ಗೂ ಅದರಿಂದ ಬೆನಿಫಿಟ್ ಭಾಳ ಇದೆ. ಇವತ್ತು ನಿಮಗೆ ಅದು ಜಾಸ್ತಿ ಅನ್ನಿಸ್ಬೋದು, ಬಟ್ ಅದರದ್ದು ಉದ್ದೇಶ ಭಾಳ ಚೆನ್ನಾಗಿದೆ. ನೀವು ಅದನ್ನು ಉದ್ದೇಶನ ಅರ್ಥಕೊಂಡು ಅದನ್ನು ನೀವೇ ವಾಲಂಟ್ರಿಗೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಯೂಸ್ ಮಾಡಿಕೊಂಡ್ರೆ ಅದರಂಥ ಒಳ್ಳೆಯ ಇದು ಯಾವುದೂ ಬೇಕಾಗಿಲ್ಲ. ನಿಮ್ಗೆ ಯಾರು ಮೊಬೈಲ್ ಬೇಕಾಗಿಲ್ಲ, ಯಾರೂ ಬೇಕಾಗಿಲ್ಲ. ಕಂಟ್ರೋಲ್ ರೂಮಿಂದ ಎಲ್ಲ ಕಂಟ್ರೋಲ್ ಆಗುತ್ತೆ. ವೆಹಿಕಲ್ ಅವ್ನು ರ್ಯಾಶ್ ಆ್ಯಂಡ್ ಓಡಿಸ್ತಾರೆ, ಸಡನ್ನಾಗಿ ಲೆಫ್ಟ್ ಟರ್ನ್ ಮಾಡಿದ, ರೈಟ್ ಟರ್ನ್ ಮಾಡಿದ ಅಂದ್ರೆ ರ್ಯಾಶ್ ಆಗಿ ಅದು ಸಹಿತ ಗೊತ್ತಾಗುತ್ತೆ. ಅಷ್ಟೊಂದು ಡೆವಲಪ್ಮೆಂಟ್ ಇದೆ ಅದರಲ್ಲಿ. ಯಾವುದೇ ಒಂದು ಮಾಡಬೇಕಾದ್ರೆ ಯಾರೂ ಅಷ್ಟು ಈಸಿಯಾಗಿ ಮಾಡಲ್ಲ. ಅದು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಬಂದಿರೋದ್ರಿಂದ ಕಂಪಲ್ಸರಿ ಎಲ್ಲರೂ ಹಾಕಲೇಬೇಕು. 10ನೇ ತಾರೀಕುವರೆಗೂ ಟೈಮ್ ಇದೆ. 10ನೇ ತಾರೀಕು ಆದಮೇಲೆ ಈಗ ಸುಮ್ಮನೆ ಅಫಿಡವಿಟ್ ತೊಗೊಂಡು ಮಾಡ್ತಾಯಿದ್ದಾರೆ. ಬಟ್ ಅಫಿಡವಿಟ್ ತೊಗೊಂಡು ಮಾಡ್ತಾಯಿದ್ದಾರೆ ಅಂತೇಳಿ ನನಗೆ 1 ವರ್ಷ ಉಳಿತು ಅಂತ ಯಾರೂ ಯೋಚನೆ ಮಾಡಬೇಡಿ. 10ನೇ ತಾರೀಕು ಆದಮೇಲೆ ಮೋಸ್ಟ್ಲಿ ಮತ್ತೆ ನಮ್ಮ ಇದರಲ್ಲಿ ಲಾಗಿನಲ್ಲಿ ನಿಮ್ಮ ವೆಹಿಕಲ್ಲು ಬ್ಲಾಕ್ ಆಗುತ್ತೆ, ನನಗೆ ಅನಿಸಿದ ಮಟ್ಟಿಗೆ. ಯಾಕಂದರೆ ಅದು ಕಂಪಲ್ಸರಿ ಆದಮೇಲೆ ನೀವು ಹಾಕಲೇಬೇಕು. ಅಫಿಡವಿಟ್ ಕೊಟ್ಟ ಮೇಲೆ ಅದ್ರ ಥರ ನಡ್ಕೊಳ್ಳೇಬೇಕು. ಗೊತ್ತಾಯ್ತಾ? ಈ ಥರ VLTD ಇಷ್ಟೊಂದು ಇಂಪಾರ್ಟೆನ್ಸ್ ಇದೆ. ದಯವಿಟ್ಟು ನಿಮ್ಮ ಅಧ್ಯಕ್ಷರು ಹೇಳ್ದಂಗೆ ಯಾರಿಗೆ ತುಂಬ ತೊಂದರೆ ಆದಾಗ, ಕೆಲಸ ಮಾಡದೇ ಇರಾಗ, ಆಗದೇ ಇರೋಂಥ ಕೆಲಸ ಇದ್ದಾಗ ಬನ್ನಿ, ನಮ್ಮ ಹತ್ರ ಬನ್ನಿ. ನಮ್ಗೆ ಎಷ್ಟು ಗೊತ್ತಾಗುತ್ತೋ, ಎಷ್ಟು ತಿಳ್ತದೋ ಅಷ್ಟು ಸಜೆಷನ್ ಕೊಡ್ತೀವಿ. ಎಷ್ಟು ಸಾಧ್ಯ ಆಗುತ್ತೆ ನಿಮ್ಗೆ ಹೆಲ್ಪ್ ಮಾಡ್ತೀವಿ. ಇದನ್ನು ಹೇಳಬಯಸ್ತೇನೆ. ಥ್ಯಾಂಕ್ ಯು. ಆಮೇಲೆ ಈಗ ನಮ್ಮ ಸಾಹೇಬರಿಗೆ ನಮಗೆ ಒಂದು ಜರೂರು ಮೀಟಿಂಗ್ ಇರೋದ್ರಿಂದ ನಾವು ವೇದಿಕೆ ಬಿಟ್ಟು ಹೋಗ್ತಾ ಇದ್ದೀವಿ. ದಯವಿಟ್ಟು ಕ್ಷಮಿಸಬೇಕು. ನಿಮ್ಮ ಸೂಪರ್ ಟೈಮ್ಸ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.